ಮತ್ತೊಮ್ಮೆ ಮಾಧ್ಯಮಗಳ ವಿರುದ್ಧ ಗರಂ ಆದ್ರು ಸಿಎಂ ಕುಮಾರಸ್ವಾಮಿ. ನಮಗೆ ಯಾಕೆ ತೊಂದರೆ ಕೊಡ್ತಿದ್ದೀರಾ? ನಾನೇನು ಅನ್ಯಾಯ ಮಾಡಿದ್ದೇನೆ? ಜನರು ನನ್ನನ್ನ ಶರ್ಟ್ ಹಿಡಿದುಕೊಂಡು ಪ್ರಶ್ನೆ ಮಾಡಬಹುದು. ನಾನು ಶ್ರೀಮಂತರ ಪರ ಅಲ್ಲ, ನಾನು ಜನಸಾಮಾನ್ಯರ ಮುಖ್ಯಮಂತ್ರಿ ಅಂತ ಕುಮಾರಣ್ಣ ಹೇಳಿರುವಂತದ್ದು ಮಾಧ್ಯಮದವರ ಎದುರಿಗೆನೆ ಅವರು ಹೇಳಿರುವಂತಹ ವಿಚಾರ ಇದು. ವಿದ್ಯುತ್ ದರ ಏರಿಕೆ ಬಗ್ಗೆ ಸಮರ್ಥನೆ, ಜನರಿಗೆ ತೊಂದರೆ ಆಗಲ್ಲ ಅಂತಲೂ ಕೂಡ ಹೇಳಿದ್ದಾರೆ. 10 ರೂಪಾಯಿ ಜಾಸ್ತಿ ಆಗಬಹುದು, ತಿಂಗಳಿಗೆ ಜಾಸ್ತಿ ಹೊರೆಯಾಗಲ್ಲ. 1 ರೂಪಾಯಿ ಡೀಸೆಲ್ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ದೇ ಹೆಚ್ಚಾಯ್ತಾ ಅಂತಲೂ ಕೂಡ ಪ್ರಶ್ನಿಸಿದ್ದಾರೆ. ನಾನು ಶ್ರೀಮಂತರ ಪರ ಅಲ್ಲ, ಜನಸಾಮಾನ್ಯರ ಮುಖ್ಯಮಂತ್ರಿ ಅಂತಲೂ ಕೂಡ ಕುಮಾರಸ್ವಾಮಿ ಹೇಳಿರುವಂಥದ್ದು. ವಿದ್ಯುತ್ ದರ ಏರಿಕೆಯ ಬಗ್ಗೆ ಸಮರ್ಥನೆಯನ್ನ ನೀಡ್ತಾರೆ, ಜೊತೆಗೆ ಜನರಿಗೆ ತೊಂದರೆ ಆಗಲ್ಲ ಅಂತಲೂ ಕೂಡ ಕುಮಾರಸ್ವಾಮಿ ಹೇಳ್ತಾ ಇರುವಂಥದ್ದು. ಮತ್ತೊಮ್ಮೆ ಈ ಮುಖಾಂತರ ಮಾಧ್ಯಮಗಳ ವಿರುದ್ಧ ಸಿಎಂ ಹರಿಹಾಯ್ದಿರುವಂಥದ್ದು. 10 ರೂಪಾಯಿ ಜನಸಾಮಾನ್ಯರಿಗೆ ಜಾಸ್ತಿ ಆಗಬಹುದು, ತಿಂಗಳಿಗೆ ಜಾಸ್ತಿ ಹೊರೆಯಲ್ಲ ಇದು ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. 1 ರೂಪಾಯಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ದೇ ಹೆಚ್ಚಾಯ್ತಾ ಅಂತಲೂ ಕೂಡ ಮರು ಪ್ರಶ್ನಿಸ್ತಾರೆ. ಕೇಂದ್ರ ಸರ್ಕಾರದ ದರ ಏರಿಕೆ ಬಗ್ಗೆ ಕೇಂದ್ರ ಸರ್ಕಾರ ದರ ಏರಿಕೆ ಮಾಡಿದಾಗ ಅವರನ್ನ ಹೊಗಳ್ತಿದ್ದೀರಾ? ಸಿಎಂ ಕುರ್ಚಿಯಲ್ಲಿ ಇರೋವರೆಗೂ ಜನರ ಕಷ್ಟಗಳಿಗೆ ನಾನು ಸ್ಪಂದಿಸ್ತೇನೆ. ಮಾಧ್ಯಮಗಳ ವಿರುದ್ಧ ಈ ರೀತಿಯಾಗಿ ಗರಂ ಆದ್ರು ಸಿಎಂ ಕುಮಾರಸ್ವಾಮಿ. ಮತ್ತು ನಮ್ಮ ಮಾಧ್ಯಮದ ಸ್ನೇಹಿತರು ಇಲ್ಲಿ ಇರೋದ್ರಿಂದ ಹೇಳಲಿಕ್ಕೆ ಬಯಸ್ತೀನಿ, ದಯವಿಟ್ಟು ಯಾತಕ್ಕೆ ನನ್ನ ಮೇಲೆ ನಿಮಗೆ ಆಕ್ರೋಶ, ಯಾತಕ್ಕೆ ನನ್ನ ಮೇಲೆ ಇಲ್ಲದೇ ರೀತಿಯಲ್ಲಿ ಅನುಮಾನಗಳು ಇದೆಲ್ಲ ನೋಡಿದೆ. ಬೆಳಗ್ಗೆ ಕುಮಾರಸ್ವಾಮಿ ಉಡುಪಿಯ ಮುಖ್ಯಮಂತ್ರಿ ಅಲ್ಲ ಅಂತೇಳಿ ಪಾಪ ಮೀನುಗಾರರಿಗೆ ಇಂಗ್ಲಿಷ್ ಏನು ಬರೋದು ಗೊತ್ತಿಲ್ಲ ಹೆಣ್ಮಕ್ಳಿಗೆ. ಆ ಮೀನುಗಾರ ಹೆಣ್ಮಕ್ಳ ಕೈನಲ್ಲಿ ಒಂದು ಇದು ಕೊಟ್ಕೊಂಡು ಇಂಗ್ಲಿಷ್ನಲ್ಲಿ ಯು ಆರ್ ನಾಟ್ ಅವರ್ ಚೀಫ್ ಮಿನಿಸ್ಟರ್, ಕುಮಾರಸ್ವಾಮಿ ಇಸ್ ನಾಟ್ ಅವರ್ ಚೀಫ್ ಮಿನಿಸ್ಟರ್ ಅಂತ ತೋರಿಸ್ಕೊಂಡು ಟಿವಿಲಿ ಹೊಡಿತಾ ಇದ್ದೀರಿ. ನಾನು ಏನ್ ನಿಮ್ಗೆ ಅನ್ಯಾಯ ಮಾಡಿದ್ದೇನೆ? 22 ತಿಂಗಳಲ್ಲಿ ಮಾಡಿರೋ ಅನ್ಯಾಯ ಏನು? ನಾನು 1 ರೂಪಾಯಿ ಡೀಸೆಲ್ ಪೆಟ್ರೋಲ್ ದರ ಏರಿಕೆ ಮಾಡಿರೋದನ್ನೇ ಏನೋ ದೊಡ್ಡ ಮಹಾನ್ ಅಪರಾಧ ಮಾಡಿದ್ದೀನಿ ಅಂತ ಏನು ದಿನ ಹೊಡಿತಾ ಇದ್ದೀರಿ. ಅದರ ಮೇಲೆ ಹಲವಾರು ರೀತಿಯಲ್ಲಿ ಜನಸಾಮಾನ್ಯರ ಮೇಲೆ ಒತ್ತಡ ಬೀಳುತ್ತೆ ಅಂತ ಹೇಳಿ ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ ಕಳೆದ 4 ವರ್ಷದಲ್ಲಿ 9 ರೂಪಾಯಿ ಇದ್ದಂತ ಎಕ್ಸೈಸ್ ಡ್ಯೂಟಿನ 19.5 ರೂಪಾಯಿ ಏರಿಕೆ ಮಾಡಿದ್ರೆ ಒಂದು ದಿನ ನೀವು ಚಕಾರ ಎತ್ತಲಿಲ್ಲಪ್ಪ. ಆಗೇನು ಜನಸಾಮಾನ್ಯರ ಮೇಲೆ ನೋವಾಗಲಿಲ್ವಾ? ಅವ್ರ ಮೇಲೆ ದರದ ಏರಿಕೆ ಪರಿಣಾಮ ಬೀರಲಿಲ್ವಾ? 10 ರೂಪಾಯಿ ಏರಿಕೆ ಮಾಡಿದಾಗಲೂ ಆ ಸರ್ಕಾರದ ಬಗ್ಗೆ ನರೇಂದ್ರ ಮೋದಿ ಅವ್ರನ್ನ ಹೊಗಳಿ ತುದಿಯಲ್ಲೇ ಇಟ್ಕೊಂಡು ಕೂತಿದ್ದೀರಿ.